ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಸೀಮಾ. ನಾನು ಚೈನಾದ ವುಹಾನ್ ಅಂತ ಹೇಳುವ ಜಾಗದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೇನೆ. ಇವತ್ತು ನಾನು ಚೈನಾದಲ್ಲಿ ಪರಿಸ್ಥಿತಿ ಹೇಗೆ ಇದೆ ಅಂತ ಹೇಳೋದನ್ನು ನಿಮಗೆ ತೋರಿಸಬೇಕು ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೇನೆ. ತುಂಬ ಜನ ಹೇಳ್ತಾ ಇದ್ದಾರೆ ಭಾರತದಲ್ಲಿ ದೊಡ್ಡ ಸುದ್ದಿ ಆಗ್ತಾ ಉಂಟು, ತುಂಬ ವೈರಸ್ಗಳು ಸ್ಪ್ರೆಡ್ ಆಗ್ತಾ ಇದೆ ಅಂತ. ಚೈನಾದಲ್ಲಿ ಲಾಕ್ಡೌನ್ ಇರ್ಬೋದು ಅಥವಾ ಎಮರ್ಜೆನ್ಸಿ ಡಿಕ್ಲರೇಷನ್ ಆಗ್ತಾ ಉಂಟು. ಹಾಗೆ ಶವಾಗಾರಗಳು ತುಂಬಿ ತುಳುಕ್ತಾ ಉಂಟು, ಆಸ್ಪತ್ರೆಗಳಲ್ಲಿ ಬೆಡ್ಗಳು ಖಾಲಿಯಾಗಿದೆ, ಹೀಗೆಲ್ಲ ನ್ಯೂಸ್ಗಳು ಬರ್ತಾ ಇದೆ ಅಂತ ಹೇಳಿದರು. ಹಾಗೆ ನಾನು ಇಲ್ಲಿಯ ವಾಸ್ತವದ ಸಂಗತಿ ಎಂತ ಉಂಟು ನಿಜವಾಗಿ ಅದನ್ನು ನಿನ್ನೆ ನ್ಯೂಸ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದೇನೆ. ಆದರೂ ಕೆಲವರಿಗೆ ಇನ್ನೂ ಕೂಡ ನಂಬಲಿಕ್ಕೆ ಅಸಾಧ್ಯವಾಗಿರ್ತದೆ. ಯಾಕಂದರೆ ನೀವೆಲ್ಲರೂ ಇಂಡಿಯಾದಲ್ಲಿ ಕೂತಿದ್ದೀರಿ, ಅಲ್ಲಿ ಕುಳಿತುಕೊಂಡು ಇಲ್ಲಿಯ ಪರಿಸ್ಥಿತಿ ಹೇಗಿರ್ಬೋದು ಅಂತೇಳಿ ಕಣ್ಣಿಗೆ ಕಾಣದೆ ಈ ಥರ ಒಂದು ಡೌಟ್ ಬರೋದು ಸರ್ವೇ ಸಾಮಾನ್ಯ. ನಾನಿವಾಗ ನನ್ನ ಮನೆಯಿಂದ ಬಿಟ್ಟು ಹೊರಗಡೆ ನಡ್ಕೊಂಡು ಹೋಗ್ತಾ ಇದ್ದೇನೆ. ನನ್ನ ಮನೆ ಹತ್ತಿರದ ಸ್ಟ್ರೀಟ್ ಇರ್ಬೋದು ಅಥವಾ ಹತ್ತಿರದ ಸೂಪರ್ ಮಾರ್ಕೆಟ್ ಇರ್ಬೋದು, ತರಕಾರಿ ಅಂಗಡಿ ಇರ್ಬೋದು, ಎಲ್ಲ ಕಡೆ ಹೋಗಿ ನಾನು ಕೆಲವು ವಿಡಿಯೋಸನ್ನು ನಿಮಗೆ ತೋರಿಸ್ತೇನೆ. ನಮ್ಮಲ್ಲಿ ಝೊಮ್ಯಾಟೊ ಇರುವ ಥರ ಇಲ್ಲಿ ಮೇತುವನ್ ಅಂತ ಒಂದು ಆ್ಯಪ್ ಇದೆ. ಸೊ ನನ್ನ ಹಿಂದೆ ಜಸ್ಟ್ ಈಗ ಸ್ಕೂಟರಲ್ಲಿ ಫುಡ್ ಡೆಲಿವರಿ ಮಾಡಲಿಕ್ಕೆ ಒಬ್ಬರು ಹೋದದ್ದು ಕಂಡ್ರಿ ನೀವು. ಅದೇ ಥರ ಈಗ ನನ್ನ ಹಿಂದೆ ಒಂದು ಕಾರ್ ಹೋಗ್ತಾ ಉಂಟು. ಎಲ್ಲ ಜನ ಸಾಮಾನ್ಯವಾಗಿ ರೋಡ್ ಸೈಡ್ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಅಷ್ಟೇನು ಒಂದು ಅಲ್ಲಿ ಮೀಡಿಯಾಗಳಲ್ಲಿ ತೋರಿಸಿದಂತಹ ಪರಿಸ್ಥಿತಿ ಏನೂ ಇಲ್ಲ, ಒಂದು ಚೂರು ಇಲ್ಲ. ನೀವೇ ನೋಡ್ತಾ ಇರ್ಬೋದು, ಈಗ ಎಲ್ಲರೂ ಜನಸಾಮಾನ್ಯ ಒಂದು ಜೀವನ ಮಾಡ್ತಾ ಇದ್ದಾರೆ. ಅವರಷ್ಟಕ್ಕೆ ಆ ಕಡೆ ಈ ಕಡೆ ಓಡಿಕೊಂಡಿರ್ಬೋದು ಅಥವಾ ತರಕಾರಿ ಪರ್ಚೇಸ್ ಮಾಡಲಿಕ್ಕೆ ಬರೋದಿರ್ಬೋದು. ಯಾರು ಒಂದು ಮಾಸ್ಕ್ ಹಾಕಿಕೊಂಡೆಲ್ಲ ಅಂಥ ಸಿಚುವೇಶನ್ ಎಂತ ಕೂಡ ಇಲ್ಲ ಇಲ್ಲಿ. ಸೊ ನಾನೀಗ ಒಂದು ಸೂಪರ್ ಮಾರ್ಕೆಟ್ಗೆ ಬಂದೆ. ಇಲ್ಲಿ ಕೂಡ ಎಲ್ಲ ನಾರ್ಮಲ್ ಆಗಿ ತರಕಾರಿ ಬೈ ಮಾಡಲಿಕ್ಕೆ ಬಂದಿದ್ದಾರೆ, ಎಂಥ ಸಮಸ್ಯೆಗಳಿಲ್ಲ. ಇಲ್ಲಿ ರೋಡಲ್ಲಿ ಫ್ರೆಂಡ್ಸ್ಗಳು ನಡ್ಕೊಂಡು ಬರೋದನ್ನು ನೀವು ಕಾಣ್ಬೋದು. ನಾನೀಗ ಇನ್ನೊಂದು ಫೇಮಸ್ ಸೂಪರ್ ಮಾರ್ಕೆಟ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೇನೆ. ಅಲ್ಲಿಗೆ ತಲುಪಿ ವಿಡಿಯೋ ಮಾಡ್ತೇನೆ.
ನಾನೀಗ ಮೆಟ್ರೋ ಅಂತ ಹೇಳಿ ಒಂದು ದೊಡ್ಡ ಸೂಪರ್ ಮಾರ್ಕೆಟ್ಗೆ ಬಂದಿದ್ದೇನೆ. ಒಳಗಡೆ ಹೋಗಿ ನೋಡುವ ಹೇಗಿದೆ ಅಂತ. ಚೈನೀಸ್ ನ್ಯೂ ಇಯರ್ ಬರ್ತಾ ಉಂಟು, ಹಾಗಾಗಿ ಒಳ್ಳೆ ಡಿಸೈನ್ಸ್ ಡ್ರ್ಯಾಗನ್ ಅಲ್ಲೆಲ್ಲ ಡೆಕೋರೇಷನ್ಸ್ ಮಾಡಿದ್ದಾರೆ. ಕಾಣಬಹುದು ಇಲ್ಲಿ ಎಷ್ಟು ಜನ ಸೇರಿದ್ದಾರೆ, ಹೇಗೆ ಉಂಟು ಅಂತ. ಎಲ್ಲ ನಾರ್ಮಲ್ ಆಗಿ ಉಂಟು ನೋಡಿ ಹೇಗೆ. ನಿಮ್ಮನ್ನು ನಾನು ಸೂಪರ್ ಮಾರ್ಕೆಟ್ಗೆ ಕರ್ಕೊಂಡೋಗಿ ತೋರಿಸಿದೆ ಹೇಗಿದೆ ಅಂತ. ಆ್ಯಂಡ್ ನನ್ನ ಹಿಂದೆ ನೀವೇ ಕಾಣ್ಬೋದು, ಸನ್ಲೈಟ್ ತುಂಬ ಇದೆ ಇವತ್ತು ನೋಡಿ ಹೇಗೆ ಎಲ್ಲ ವಾಹನಗಳು ಜನರು ಎಲ್ಲ ಮಾಮೂಲಾಗಿ ಓಡ್ತಾ ಇದ್ದಾರೆ ಇಲ್ಲಿ ಅಂತ. ನಾನೀಗ ಒಂದು ಮಾಲಿಗೆ ಬಂದೆ. ಊಟ ಸಹ ಮಾಡಿದಾಗ ಆಗ್ತದೆ, ಮಾಲ್ಸ್ ತೋರಿಸಿದಾಗ ಆಗ್ತದೆ ಅಂತ. ಮಾಲ್ ಒಳಗೆ ಹೋಗಿ ನೋಡುವ ಹೇಗಿದೆ ಇಲ್ಲಿ ಸ್ಥಿತಿ ಅಂತ.
ಎಲ್ಲ ನಾರ್ಮಲ್ ಆಗಿ ಉಂಟು ಇಲ್ಲಿ. ಎಂಥದ್ದೇ ಒಂದು ಚಿಕ್ಕ ಒಂದು ಬದಲಾವಣೆ ಕೂಡ ಇಲ್ಲ. ಮುಂದಿನ ಪಯಣ ಹಾಸ್ಪಿಟಲ್ ಕಡೆಗೆ. ನಾನು ಒಂದು ಡಿಸ್ಟ್ರಿಕ್ಟ್ ಹಾಸ್ಪಿಟಲಿಗೆ ಬಂದದ್ದು. ಆದರೆ ಹಾಸ್ಪಿಟಲ್ ತುಂಬ ಖಾಲಿ ಇದ್ದ ಕಾರಣ ನನಗೆ ವಿಡಿಯೋ ಮಾಡಲಿಕ್ಕೆ ಅಷ್ಟು ಸರಿಯಾಗಲಿಲ್ಲ. ಫುಲ್ ಸೈಲೆಂಟ್ ಇತ್ತು. ಅದಕ್ಕೆ ಕೆಲವು ಫುಟೇಜಸ್ ಮಾತ್ರ ತಗೊಂಡು ಬಂದಿದ್ದೇನೆ. ನಾನೀಗ ಒಂದು ಫೇಮಸ್ ಪಾರ್ಕಿಗೆ ಬಂದೆ. ಇಲ್ಲಿಯ ವಿಜುವಲ್ಸ್ ತೋರಿಸ್ತೇನೆ. ನೀವೇ ನೋಡ್ಬೋದು, ಯಾರು ಮಾಸ್ಕ್ ಹಾಕಲಿಲ್ಲ ಇಲ್ಲಿ. ಓಕೆ, ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡುವ. ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ ಇಲ್ಲಿ, ನೀವೇ ಕಾಣ್ಬೋದು. ಎಲ್ಲ ಕಡೆ ನೀವಿಲ್ಲಿ ಜನಗಳನ್ನು ಕಾಣಬಹುದು. ಇದೊಂದು ಬ್ಯೂಟಿಫುಲ್ ಪಾರ್ಕ್. ಹಾಗಾಗಿ ನಾನು ಈ ಪಾರ್ಕಿನ ವಿಜುವಲ್ಸ್ ಕೂಡ ನಿಮಗೆ ತೋರಿಸ್ತೇನೆ. ಸೊ ಇದಿಷ್ಟು ನನ್ನ ಇವತ್ತಿನ ವ್ಲಾಗ್. ನನ್ನಿಂದ ಆದಷ್ಟು ಪ್ರಯತ್ನ ಮಾಡಿದ್ದೇನೆ. ನಿಮ್ಮ ಒಂದು ಆತಂಕ ಏನಿರ್ಬೋದು, ಗಾಬರಿ ಏನಿರ್ಬೋದು, ಏನೂ ಒಂದು ಪಡಬೇಕಾದಂಥ ಒಂದು ಸಿಚುವೇಶನ್ ಇಲ್ಲ ಅಂತ ಹೇಳಿ ನನ್ನಿಂದ ಆದಷ್ಟು ತೋರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಹಾಗಾಗಿ ಕಮೆಂಟಲ್ಲಿ ತಿಳಿಸಿ. ಏನಾದರೂ ಬೇರೆ ನಿಮಗೆ ವಿಡಿಯೋಸ್ ಬೇಕಿದ್ರೆ ಕಮೆಂಟಲ್ಲಿ ತಿಳಿಸಿ. ಯಾವುದೇ ಒಂದು ಮಾಧ್ಯಮಗಳಿರ್ಬೋದು, ಸೋಷಿಯಲ್ ಮೀಡಿಯಾಸ್ ಏನಿರ್ಬೋದು, ಏನೇ ಒಂದು ನ್ಯೂಸ್ ಬಂದಲ್ಲಿ ಒಂದು
ಯಾವುದೇ ಕ್ರಾಸ್ ಚೆಕ್ ಮಾಡದೆ ಪೂರ್ತಿಯಾಗಿ ನಂಬಬೇಡಿ. ಇದೊಂದು ನನ್ನ ಕೋರಿಕೆ. ಯಾಕೆಂತ ಹೇಳಿದ್ರೆ ಈಗಿನ ಒಂದು ನ್ಯೂಸ್ ಏನು ಹರಡ್ತಿದೆ ಅದು ಯಾವುದು ಅಷ್ಟು ಒಥೆಂಟಿಕ್ ಆಗಿ ಇಲ್ಲ. ಆಕ್ಚುಲಿನ ಸಿಚುವೇಶನ್ನೇ ಬೇರೆ ಇದೆ, ಇಲ್ಲಿ ಆಗ್ತಿರೋದೇ ಬೇರೆ ಇದೆ, ನಾರ್ಮಲ್ ಆಗಿದೆ, ಅಲ್ಲಿ ಹೇಳ್ತಿರೋದೇ ಬೇರೆ ಇದೆ. ಇಷ್ಟು ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ ಅನ್ನು ಮುಗಿಸ್ತಾ ಇದ್ದೇನೆ. ನಾನು ನಿಮ್ಮ ಸೀಮಾ ಚೈನಾದಿಂದ ಮಾತಾಡ್ತಾ ಇದ್ದೇನೆ. ಬಾಯ್ ಬಾಯ್, ಗುಡ್ ನೈಟ್, ನೆಮ್ಮದಿಯಿಂದ ನಿದ್ದೆ ಮಾಡಿ ಇವತ್ತು. ಬಾಯ್.